ಮಹಾಸಭಾ ಕಾರ್ಯಾಲಯದಲ್ಲಿ ಬೆಂಗಳೂರು ನಗರದಲ್ಲಿ ಇವತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಜಾರಿಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನ ಪ್ರದರ್ಶನ ಮತ್ತು ಈ ಸರ್ಕಾರ ನಡೆದುಕೊಂಡಿರುವಂಥ ರೀತಿ ಸರಿ ಇಲ್ಲದೇ ಇರುವುದರಿಂದ ಮತ್ತು ನಾವೆಲ್ಲರೂ ಕೂಡ ಒಳ ಮೀಸಲಾತಿ ಹೋರಾಟಗಾರರು ಒಂದಾಗಿ ಏನು ಕರ್ನಾಟಕ ರಾಷ್ಟ್ರ ಮಟ್ಟದಲ್ಲಿ 12ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಸರಿಸುಮಾರು ಒಂದು 5 ಲಕ್ಷ ಜನ ಸೇರಿಸಿ ದೊಡ್ಡ ಸಮಾವೇಶವನ್ನು ಮಾಡಬೇಕಂತೇಳಿ ಈಗಾಗಲೇ ತೀರ್ಮಾನವನ್ನು ಕೈಗೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ಪದ್ಮಶ್ರೀ ಮಂದಕೃಷ್ಣ ಮಾದಿಗಣ್ಣವರು ಕೂಡ ಭಾಗವಹಿಸಲಿದ್ದಾರೆ. ಹಾಗಾಗಿ ಈಗಾಗಲೇ ಸರ್ಕಾರ ಕ್ಯಾಬಿನೆಟಲ್ಲಿ ಡಿಸಿಷನ್ ತೊಗೊಂಡಿರೋದು ಎಲ್ಲೋ ಒಳ ಮೀಸಲಾತಿ ಆಗ್ತದೆ ಅಂತ ಒಂದು ಭಾವನೆ ಇತ್ತು. ಆದರೂ ಮತ್ತೊಂದು ಸಲ ರಾತ್ರಿನೇ ಕ್ಯಾಬಿನೆಟ್ನಲ್ಲಿ ಚೇಂಜ್ ಮಾಡಿ ಮಾದಿಗರಿಗೆ ಒಳ ಮೀಸಲಾತಿ ಇಲ್ಲವೇ ಇಲ್ಲ, ನೀವು ಹಳೆ ಪದ್ಧತಿ ಅಂದರೆ ಹಳೆ ಮೀಸಲಾತಿಯನ್ನು ಮುಂದುವರ್ಸ್ಕೊಂಡು ಹೋಗಿ 101 ಜಾತಿ ಜನಾಂಗದಲ್ಲಿ ನೀವು ಮೀಸಲಾತಿ ಪಡಿಬೋದು ಅಂತೇಳಿ ಮತ್ತೆ ನೋಟಿಫಿಕೇಷನ್ಗಳು ಜಾರಿ ಮಾಡಿ ಇವತ್ತು ನಮಗೆ ಮಾದಿಗರಿಗೆ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಾವು ಹೋರಾಟವನ್ನು ಹಿಡಿತಾ ಇದ್ದೀವಿ. ಹಾಗೆಯೇ ಮತ್ತೊಂದು ಸಲ ಈಗಾಗಲೇ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಗಿಳಿದಂಥ ಸಂದರ್ಭದಲ್ಲಿ ಇವತ್ತು ಇವರು ಏನು ಸರ್ಕಾರ 56,342 ಹುದ್ದೆಗಳನ್ನು ತುಂಬ್ತೀವಿ ಒಂದು ತಿಂಗಳ ಒಳಗಡೆ ಅಂತೇಳಿ ಇವತ್ತು ಏನು ಘಂಟಾಘೋಷವಾಗಿ ಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ. ನಾವು ಅದನ್ನು ಖಂಡಿಸ್ತಾ ಇದ್ದೀವಿ ತೀವ್ರವಾಗಿ. ಜಾಸ್ತಿ ಹೇಳಬೇಕಾಗಿದೆ. ಏನು 35 ವರ್ಷ ನಡೆದಿರ್ತಕ್ಕಂಥ ಈ ಒಂದು ಹೋರಾಟದಲ್ಲಿ 8 ಜನ ಸತ್ತಿದ್ದಾರೆ, ಕೆಲವರೆಲ್ಲ ಕೂಡ ಜೀವ ಬಿಟ್ಟಿದ್ದಾರೆ, ಎಷ್ಟೋ ಜನರು ವಯಸ್ಸಾಗಿದೆ. ಎಲ್ಲ ನಡೆದರೂ ಕೂಡ ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಎಲ್ಲ ಇರ್ಬೋದು, ಯಾವ ಟೈಮಿಗೆ ಏನು ಮಾಡಬೇಕು ಅದನ್ನು ಮಾಡಿಲ್ಲ. ಏನಂದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿ ಈ ಆಗಸ್ಟ್ ಬಂದರೆ 2 ವರ್ಷ ಆಗ್ತದೆ. ಆದರೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಮ್ಯಾನಿಫೆಸ್ಟೋ ಕೂಡ ಹಾಕಿದ್ರು. ಅಷ್ಟೆಲ್ಲ ಹಾಕಿ ಹೇಳಿ ಮಾಡಿ ನೂರಾರು ಪ್ರತಿಭಟನೆ ನಡೆದರೂ ಕೂಡ ಅದು ಫೈನಲ್ ಆಗಿ ಈಗ ಅದನ್ನು ಮಾಡಿಲ್ಲ. ಈಗಾಗಲೇ 2,80,000 ಹುದ್ದೆಗಳು ರಾಜ್ಯದಲ್ಲಿ ಖಾಲಿ ಇದೆ. ಅದರಲ್ಲಿ 56,000 ಹುದ್ದೆಗಳನ್ನು ಏಕಾಏಕಿ ಈಗ ತುಂಬಕ್ಕೆ ಹೊರಟಿದ್ದಾರೆ. ಅದರಿಂದ ನಮ್ಮೆಲ್ಲ ಹೋರಾಟಗಾರರ ಒಂದು ಒತ್ತಾಯ ಏನು ಸರ್ಕಾರದ ಮೇಲೆಂದರೆ ನಮ್ಮ ಎಲ್ಲ MLAಗಳು, ಎಲ್ಲ ಮಿನಿಸ್ಟ್ರುಗಳು, ಆಮೇಲೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಲೀಡರ್ಗಳು ಕೂಡ ನಾರಾಯಣಸ್ವಾಮಿ ಇರ್ಬೋದು, ಕಾರಜೋಳ ಅವರು ಇರ್ಬೋದು, ಎಲ್ಲರೂ ಕೂಡ ಎಲ್ಲ ಪಕ್ಷದಾಗಿರತಕ್ಕಂಥವ್ರು, ಇಲ್ಲಿರೋ ಕ್ಯಾಬಿನೆಟ್ ಇರ್ತಕ್ಕಂಥ KH ಮುನಿಯಪ್ಪನವರು, ಅದೇ ರೀತಿ ನಮ್ಮ ತಿಮ್ಮಪ್ಪರವರು, ಅವೆಲ್ಲ ಹೋರಾಟಗಾರರು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಇವತ್ತು ಒಂದು CM ಮಾತಾಡಿ ಅದನ್ನು ನಮ್ಮನ್ನು ಈ ಹುದ್ದೆ ತುಂಬುವಾಗ ಒಳ ಮೀಸಲಾತಿಯನ್ನು ನೀವು ಅಳವಡಿಸ್ಬೇಕು ಅಂತ ಮಾತನ್ನು ನಾವು ಒತ್ತಾಯ ಮಾಡೋಕ್ಕೆ ಹೋದಾಗ ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಯಾವುದೇ ಕಾರಣದಿಂದ ಅದು ಮಾಡೋಕ್ಕೆ ಬರಲ್ಲ ಅಂತ. ನಾವೆಲ್ಲ ಲೀಡರ್ಸ್ ಎಲ್ಲ ಒಂದು ಜನ ಜಾಸ್ತಿ ಮಂತ್ರಿಗಳ ಜೊತೆ ನಿಂತ್ಕೊಂಡು ಜಾಸ್ತಿ ಜೋರು ದನಿಯಲ್ಲಿ ಮಾತಾಡೋದ್ರಿಂದ ಅವಾಗ ಲಾಸ್ಟಲ್ಲಿ ಅವ್ರು ಹೇಳ್ತಾರೆ ನೋಡೋಣ ಇನ್ನೊಂದು ಸಾರಿ ನಾನು ಕ್ಯಾಬಿನೆಟ್ ಥರ ಪ್ರಯತ್ನ ಮಾಡ್ತೀನಿ ಈ ವಿಚಾರನ ಅಂತ ಅಷ್ಟೇ ಹೇಳ್ತಾರೆ. ಅದರಿಂದ ಇವರು ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮ ಯಾರಿಗೂ ಇಲ್ಲ. ಅದರಿಂದ ಈಗಾಗಲೇ ನಮ್ಮ ಒಂದು 9ರಿಂದ ಸರ್ವಾರ ಮತದಿಂದ 6ನೇ ತಾರೀಕು ಎಲ್ಲ MLAಗಳು, MP ಗಳು, ಮಿನಿಸ್ಟರ್ಗಳು ಮನೆ ಮುಂದೆ ಗೆರಾವ್ ಮಾಡಬೇಕು, ಒಂದು ಮೆಮೊರಂ ಕೊಡಬೇಕಂತ ತೀರ್ಮಾನ ಆಗಿದೆ. ಅದೇ ಥರ 12ನೇ ತಾರೀಕು ಬೆಂಗಳೂರಲ್ಲಿ ಒಂದು ಬೃಹತ್ ಹೋರಾಟ ಪ್ರತಿಭಟನೆ ಮಾಡಬೇಕಂತ ಈಗಾಗಲೇ ಆ ತೀರ್ಮಾನ ಆಗಿದೆ. ಇದನ್ನೆಲ್ಲ ಕೂಡ ತಮ್ಮ ಟಿವಿನಲ್ಲಿ, ಪತ್ರಿಕೆಗಳಲ್ಲಿ, ಏನಿತ್ತು ಯೂಟ್ಯೂಬ್ಗಳಲ್ಲಿ ಎಲ್ಲದರಲ್ಲೂ ಕೂಡ ಪ್ರಕಟಣೆ ಮಾಡಬೇಕಂತ ಹೇಳಿ ನಾನು ಈ ಸಭೆಯ ಮೂಲಕ ಪತ್ರಕರ್ತ ಮಿತ್ರರಲ್ಲಿ ನಾನು ಕಳಕಳಿ ಮನವಿ ಮಾಡ್ತೀನಿ.